ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಬಂಕಾಪುರ ಪುರಸಭೆ ಕಾರ್ಯಾಲಯದಲ್ಲಿ 12ನೇ ಶತಮಾನದ ಶ್ರೇಷ್ಠ ಶಿವಶರಣ ಸಮಾಜ ಸುಧಾರಕ ಹಾಗೂ ವಚನಕಾರು ಆದ ಶಿವಶರಣ ಹಡಪದ ಅಪ್ಪಣ್ಣನವರ 892ನೇ ಜಯಂತಿಯನ್ನ ಭಕ್ತಿ ಭಾವದಿಂದ ಆಚರಿಸಲಾಗಿದೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಪುರಸಭೆ ಉಪಾಧ್ಯಕ್ಷ ಆಂಜನೇಯ ಗುಡಿಗೇರಿ, ಹಡಪದ ಅಪ್ಪಣ್ಣನವರು ಬಸವಣ್ಣನವರ ಆಪ್ತ ಒಡನಾಡಿಯಾಗಿ ವಚನ ಸಾಹಿತ್ಯದ ಮೂಲಕ ಸಮಾನತೆ, ಮಾನವೀಯತೆ ಹಾಗೂ ಕಾಯಕ ತತ್ವಗಳನ್ನು ಸಮಾಜಕ್ಕೆ ಸಾರಿದ ಮಹಾನ್ ಶರಣರಾಗಿದ್ದರು ಅಂತ ಹೇಳಿದ್ದಾರೆ. ಅವರ ಆದರ್ಶಗಳನ್ನ ಇಂದಿನ ಪೀಳಿಗೆ ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದಿದ್ದಾರೆ. ಮುಖ್ಯ ಅತಿಥಿಯಾಗಿ ಮಾತನಾಡಿದ ಪುರಸಭೆಯ ಮುಖ್ಯಾಧಿಕಾರಿ ವೈ ಮಲ್ಲೇಶ್, ಹಡಪದ ಅಪ್ಪಣ್ಣನವರು ಧರ್ಮ, ಸಮಾಜ ಸುಧಾರಣೆ ಹಾಗೂ ಸಾಂಸ್ಕೃತಿಕ ಮೌಲ್ಯಗಳ ಉಳಿವಿಗೆ ಕೊಟ್ಟ ಕೊಡುಗೆ ಅಪಾರವಾಗಿದೆ. ಮುಖ್ಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೂ ವಂದನೆಗಳನ್ನು ಹೇಳುತ್ತಾ 892ನೇ ಹಡಪದಪ್ಪನ ಜಯಂತಿಯನ್ನು ನಾವು ಈ ಪುರಸಭೆ ಆವರಣದಲ್ಲಿ ಕೂಡ ಅದ್ದೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಆಪ್ತ ಕಾರ್ಯದರ್ಶಿಯಾಗಿ ನಮ್ಮ ಹಡಪದಪ್ಪನ ಬಸವಣ್ಣವರ ಆಪ್ತ ಕಾರ್ಯದರ್ಶಿಯಾಗಿ ನಮ್ಮ ಹಡಪದಪ್ಪನ ಕೂಡ ಸೇವೆಯನ್ನು ಸಲ್ಲಿಸುತ್ತಾರೆ. ಮತ್ತು ಅವರು ಬಾಗಲಕೋಟೆ ಜಿಲ್ಲೆ ಮಸೀದಿ ಎಂಬ ಊರಿನಲ್ಲಿ ಕೂಡ ಅವರು ಜನಿಸಿದ ಒಂದು ಇತಿಹಾಸ ಕೂಡ ಇದೆ. ಮಲ್ಲಕಂಬದಲ್ಲಿ ಇತಿಹಾಸ ಕೂಡ ಅವರು ಬರೆದಿದ್ದಾರೆ. ಹಲವಾರು ವಚನಗಳನ್ನು ಬರೆದು ಮತ್ತು ಅವರ ಪತ್ನಿಯಾದ ನಿಂಗಮ್ಮನು ಕೂಡ ಹಲವಾರು ವಚನಗಳು ಬರೆದು ಇತಿಹಾಸದಲ್ಲಿ ಒಂದು ಶರಣರನ್ನು ಒಂದು ನಾವು ಕೂಡ ಅವರು ಪಡೆದಂತ ಒಂದು ಮಹಾ ಜ್ಞಾನಿ ಕೂಡ ಅವರು. ಬಡ ಜನರಿಗೆ ಕೂಡ ಒಂದು ಆಧಾರ ಸ್ತಂಭ, ಅಜ್ಞಾನಿ ಕೂಡ ಅವರು ಒಂದು ಅಜ್ಞಾನಿ ಅಂತಂದು ಅವ್ರಿಗೆ ಒಂದು ಒಳ್ಳೆಯ ಸಂದೇಶ ಕೊಟ್ಟು ಒಂದು ಒಳ್ಳೆಯ ಮಾರ್ಗದರ್ಶನ ನಡೀಲಿ ಅಂತಂದು ಅವರು ಎಲ್ಲ ಒಂದು ಜನಕ್ಕೆ ಆಯ್ತು, ಒಂದು ಇದಾಯ್ತು, ಎಲ್ಲ ಇದು ಮಾಡಿದ್ರೆ. ಆಮೇಲೆ ಅವ್ರದ್ದು ಅದೇ ಒಂದು ಬಸವಣ್ಣವ್ರ ಒಂದು ಆಪ್ತ ಕಾರ್ಯದರ್ಶಿ ಯಾಕೆ ಮಾಡ್ಕೊಂಡ್ರು ಅಂತ ಒಂದು ಸಣ್ಣದೊಂದು ಸಂದೇಶ ಕೂಡ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಹಡಪದಪ್ಪನ ಅಂತಂದ್ರೆ ಅವ್ರ ಮಕ್ಕ ನೋಡಿದ್ರೆ ಒಂದು ಅಸಹ್ಯ ಆಕೈತಿ, ಒಂದು ಅವರಿಂದ ಒಂದು ಏನೋ ಒಂದು ಗ್ರಹಚಾರ ಇದಾಕೈತಿ ಅಂತಂದು ಈ ತರ ಜನ ಎಲ್ಲ ಅವ್ರು ಕೀಳಾಗಿ ತರ ಇದು ಮಾಡ್ತಾ ಇದ್ರು. ಮಾಡೋ ಟೈಮ್ನೊಳಗೆ ನಮ್ಮ ಬಸವಣ್ಣವ್ರು ಕೂಡ ಇವ್ರು ಈ ತರ ಇದು ಮಾಡಿ ಜನಕ್ಕೆ ಅಸಹ್ಯ ಪಡ್ತಾ ಇದ್ರು, ಜನ ಎಲ್ಲ ಇದು ಮಾಡ್ತಾ ಇದ್ರು ಅಂತಂದು ಒಂದು ಆಪ್ತ ಕಾರ್ಯದರ್ಶಿಯಾಗಿ ತಮ್ಮ ಇದ್ರೊಳಗೆ ಇಟ್ಕೊಂಡ್ರು. ಅವರು ಯಾರೇ ಬಂದ್ರು ನಮ್ಮ ಹಡಪದಪ್ಪಣ್ಣ ಮತ್ತೆ ಭೇಟಿಯಾಗಿ ಬಸವಣ್ಣ ಭೇಟಿ ಆಗ್ಬೇಕನ್ನೋ ಒಂದು ತೀರ್ಮಾನ ಕೂಡ ಮಾಡ್ಕೊಂಡ್ರು. ಅವಾಗ ಅಲ್ಲೆಲ್ಲ ಇದ್ದ ಶರಣರು ಸಂತರು ಎಲ್ಲರೂ ಅವ್ರಿಗೆ ವಿರೋಧ ಕೂಡ ಮಾಡಿದ್ರು. ಅವ್ರು ಯಾವ್ದೇ ವಿರೋಧ ಮಾಡಿ ಏನೋ ಮಾಡಿಲ್ಲ ಅಂತಂದ್ರು ಬಸವಣ್ಣ ಕೇಳಿಲ್ಲ. ಅವ್ರನ್ನ ಆಪ್ತ ಕಾರ್ಯದರ್ಶಿ ಮಾಡ್ಲೇಬೇಕು, ಆಗ್ಬೇಕಂತಂದು ಮಾಡಿ ಅವ್ರೊಂದು ಬಸವಣ್ಣ ಪ್ರಿಯ ಅಂತಂದು ಅವ್ರಿಗೆ ಇದಾಗ್ತದೆ. ಇದೇ ತರ ಆಗಿ ನಾವು ಹಲವಾರು ಜಿಲ್ಲೆಗಳಲ್ಲಿ, ರಾಜ್ಯಗಳಲ್ಲಿ ಇನ್ನೂ ಅದ್ಭುತ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಳ್ತೇವೆ. ಮತ್ತೆ ಇಲ್ಲಿ ಆದ್ರೂ ಮುಂದಾದ್ರೂ ನಾವೊಂದು ಬೇಡಿಕೆ ಕೂಡ ನಾವು ಇಡ್ತಾ ಇದ್ದೀವಿ ನಮ್ಮ ಸರ್ ಕೂಡ. ಮುಂದಿನ ಸತ ಆದ್ರೂ ನಮ್ದು ಇದೊಂದು ಈ ಜಯಂತಿ ಕೂಡ ಇನ್ನೂ ಅದ್ದೂರಿಯಾಗಿ ನೀವು ಮಾಡ್ಕೊಡ್ಬೇಕಂತ ನಿಮ್ಮಲ್ಲಿ ಹೇಳ್ಕೊಳ್ತಾರೆ. ಕೆಲವೊಂದು ನಮ್ಗೆ ಇನ್ನೂ ಬೇಡಿಕೆಗಳು ಅದಾವ, ಅವನ್ನೆಲ್ಲ ನಾವು ಪ್ರಸ್ತಾಪ ಮಾಡ್ತೇವೆ. ಇನ್ನು ಚೆನ್ನಾಗಿ ಮಾಡಿ ಒಳ್ಳೆಯದಾಗಿ ನಮಗೆ ಬಡ ಅವರು ಎಷ್ಟು ಒಂದು ಶಕ್ತಿಯುತವಾದ ಒಂದು ಜ್ಞಾನ ಇತ್ತು ಅಂತ ಹೇಳಿದ್ರೆ ಅವರಷ್ಟೇ ಮತ್ತು ಅವರ ಶ್ರೀಮತಿಯವರು ಅಷ್ಟೇ ವಿಚಾರವಂತರು ಮತ್ತು ಜ್ಞಾನವಂತರಾಗಿರ್ತಾರೆ. ಈ ಭಾಗದೊಳಗೆ ಹಡಪ ಅಂತ ಹೇಳಿದ್ರೆ ರಾಜರಿಗೆ ಅತ್ಯಂತ ಪ್ರಿಯವಾದವರು, ಅತ್ಯಂತ ಆತ್ಮೀಯರು ಅಂತ ಅರ್ಥ ಆಗ್ತದೆ. ಮತ್ತೊಂದು ಅರ್ಥದೊಳಗೆ ಎಲೆ ಅಡಿಕೆ ಇಡುವಂತ ಒಂದು ಪಕೆಟ್ ಅಂತಾರಲ್ಲ, ಈಗ ಅದರ ಅರ್ಥನೂ ಕೊಟ್ಟೈತಿ. ಹಂಗ ರಾಜರಿಗೆ ಅಷ್ಟು ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿ ಹಡಪದ ಅಪ್ಪಣ್ಣರಾಗಿದ್ದಾರೆ. ಅವರು ಅಲ್ಲಮ್ಮ ಪ್ರಭುಗಳಿಗೆ ಅವ್ರು ನೋಡಿದ್ರೆ ಬಹಳ ಅಚ್ಚುಮೆಚ್ಚಾಗಿರ್ತದೆ. ಅಲ್ಲಮ್ಮ ಪ್ರಭುಗಳು ಅಂದ್ರೆ ಕಲ್ಯಾಣದ ಗುರುಗಳು, ಅಲ್ಲಿ ಶರಣರಿಗೆ ಎಲ್ಲರಿಗೂ ಗುರುಗಳು. ಅವ್ರಿಗೂ ಅವ್ರ ಅಪ್ಪನ ನೋಡಿದ್ರೆ ಅಷ್ಟು ಪ್ರೀತಿ. ಮತ್ತು ಬಸವಣ್ಣರಿಗೂ ಹಡಪದ ಅಪ್ಪಣ್ಣ ಅಂದ್ರೆ ಎಲ್ಲಿಲ್ಲದಷ್ಟು ಪ್ರೀತಿ. ಅವ್ರ ಮೇಲೆ ಎಲ್ಲರೂ ಕೂಡ ಬಹಳ ಪ್ರೀತಿಯನ್ನ ಇಟ್ಕೊಂಡಿದ್ದಾರೆ. ಅಷ್ಟು ಒಂದು ಇದು ಚಾಕಚಕ್ಯತೆಯಿಂದ ಇರ್ತಕ್ಕಂಥ ವ್ಯಕ್ತಿ. ಅಂತ ಒಂದು ವ್ಯಕ್ತಿ ಇವತ್ತು ನಾವೇನು ನಮ್ಮ ಪುರಸಭೆಯಲ್ಲಿ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ. ಇವತ್ತು ಭಾಗಿಯಾಗಿರ್ತಕ್ಕಂಥ ನಾವೆಲ್ಲರೂ ಇವತ್ತು ಪುಣ್ಯವಂತರು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕೊಳ್ತೀನಿ. ಈ ಸಮಾಜ ಏನು ಇವತ್ತು ನಮ್ಮ ಊರಲ್ಲಿ ಭಾಳ ಸಣ್ಣ ಮಟ್ಟದಲ್ಲಿ ಒಂದು 2-3 ವರ್ಷದಿಂದ ತಾವು ಒಂದು ಮನವಿಯನ್ನು ಕೊಟ್ಟಿದ್ರಿ, ನಮ್ಮ ಸಮಾಜಕ್ಕೆ ಒಂದಷ್ಟು ಜಾಗ ಕೊಡ್ರಿ, ಪುರಸಭೆಯಿಂದ 1-2 ಗುಂಟೆ ಅಥವಾ 3 ಗುಂಟೆ ಕೊಡ್ರಿ ಅಂತೇಳಿ ತಾವು ಮನವಿ ಕೊಟ್ಟಿದ್ರಿ. ಹಿಂದಿನ GB ಒಳಗೆ ನಮಗೆ ಮಾಡ್ಲಿಕ್ಕೆ ಆಗಿದ್ದಿಲ್ಲ. ಯಾಕಂದ್ರೆ ಕೆಲವೊಂದು ಟೆಕ್ನಿಕಲ್ ಪಾರ್ಟ್ ಇದ್ದು, ಈಗ ನಮ್ಮ ಹತ್ರ ಎಷ್ಟು ಆಸ್ತಿ ಇರ್ತೈತಲ್ಲ ಅದರೊಳಗೆ 10% ಕೊಡ್ಬೇಕಂತ ಇರ್ತೈತಿ ಕಾಯ್ದೆ ಪ್ರಕಾರ.
ಹಂಗಾಗಿ ಬೋವಿ ಸಮಾಜಕ್ಕೆ ಮತ್ತು ವಾಲ್ಮೀಕಿ ಸಮಾಜಕ್ಕೆ ಕೊಟ್ಟಿದ್ದರಿಂದ ಅವತ್ತು ನಿಮ್ಗೆ ಕೊಡೋಕ್ಕಾಗಿಲ್ಲ. ಮುಂದಿನ ಸಭೆ ಒಳಗೆ ತಮ್ಮ ಜಾಗಕ್ಕೆ ಸಂಬಂಧಪಟ್ಟಂಗೆ ನಾವು ಒಂದು ಉತ್ತಮ ನಿರ್ಣಯವನ್ನೆಲ್ಲ ಸದಸ್ಯರು ತಗೊಂತೀವಿ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ತಮಗೆಲ್ಲರಿಗೂ ವಂದಿಸ್ತೀನಿ. ತಮಗೆಲ್ಲ ಶುಭ ಆಗಲಿ, ಆಯುರಾರೋಗ್ಯ ಎಲ್ಲ ಭಗವಂತ ಕೊಟ್ಟು ಕರುಣಿಸಲಿ ಅಂತೇಳಿ ನಾನು ಮಾತನಾಡ್ತೀನಿ. ಒಂದು ಶರಣರಲ್ಲಿ ಮಹಾತ್ಮೆ ಅಂದ್ರೆ ಇಷ್ಟೆಲ್ಲ ಜನ ಕೂಡ ಇವತ್ತು ನಾವು ಆಚರಣೆ ಮಾಡಕತ್ತೀವಿ. ಅದಕ್ಕೆ ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ, ಅದಕ್ಕೆ ಏನಾದರೂ ತಮ್ಮ ಕಮಿಟಿಯಲ್ಲಿ ನಾವು ಯಾವುದೇ ಜಯಂತಿ ಇರಲಿ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಎಲ್ಲಾ ಜಯಂತಿಗಳನ್ನ ನಾವು ಒಳ್ಳೆ ರೀತಿಯಿಂದ ಮಾಡ್ತೀವಿ. ನಮ್ಮ ಮುಖ್ಯಾಧಿಕಾರಿಗಳ ಮಾರ್ಗದರ್ಶನದಲ್ಲಿ, ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರ ಮಾರ್ಗದರ್ಶನದಲ್ಲಿ, ನಮ್ಮ ಕಮಿಟಿ ಮಾರ್ಗದರ್ಶನದಲ್ಲಿ ತಾವೆಲ್ಲ ಬಂದಿದ್ದೀರಿ. ತಮಗೆ ಹೃದಯಪೂರ್ವಕ ಈ ಏನು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮಗೆ ನಮ್ಮ ಮುಖ್ಯ ಪರವಾಗಿ ಸಿಬ್ಬಂದಿ ಪರವಾಗಿ ಹೃದಯಪೂರ್ವಕ ಅಭಿನಂದಿಸ್ತೀವಿ. ಮತ್ತು ಎಲ್ಲ ಸಾರ್ವಜನಿಕರು ಸಿಬ್ಬಂದಿ ಭಾಗವಹಿಸಿದ್ದಾರೆ, ಅವರು ಕೂಡ ಹೃದಯಪೂರ್ವಕ ಅದನ್ನು ಸಲ್ಲಿಸಿ ಇವತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸಿ ನನ್ನ ಈ ವಂದನೆಗಳನ್ನು ನಮಸ್ತೆ. ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳು ಆದ ರತ್ನ ಪಾಟೀಲ್, ಶಂಭುಲಿಂಗ ವಾಳದ, ಭೂಮಿಕಾ ಕೆಳಗಿನ ಮನಿ, ಬಿಎಸ್ ಗಿಡ್ಡಣ್ಣವರ, ಸತೀಶ್ ತಳ್ವಾರ್ ಹಾಗೂ ನೀಲಪ್ಪ ಚೆನ್ನಗೌಡರು ಉಪಸ್ಥಿತರಿದ್ದರು. ಅದೇ ರೀತಿ ಹಡಪದ ಅಪ್ಪಣ್ಣನವರ ವಲಯ ಮಟ್ಟದ ಪದಾಧಿಕಾರಿಗಳು ಆದ ಮಾರುತಿ ಹಡಪದ, ಪರಮೇಶ್ವರ ಹಡಪದ, ಮನೋಜ್ ಹಡಪದ, ಬಸವರಾಜ್ ಹಡಪದ, ಸುರೇಶ್ ಕ್ಷೌಡದ, ಹನುಮಂತಪ್ಪ ಬೇವಿನಕಟ್ಟಿ, ಶಿವು ಹಡಪದ ಹಾಗೂ ಗಾಯಕ ಮಾಲ್ತೇಶ್ ಹಡಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬಂಕಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಗಣ್ಯರು, ಮುಖಂಡರು ಹಾಗೂ ಸಾರ್ವಜನಿಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಿವಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗೌರವ ನಮನ ಸಲ್ಲಿಸಿದ್ರು. ರವಿರಾಜ ಸಂಶಿ, ಹಾವೇರಿ, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.